ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. GT ವರ್ಸಸ್ CSK ಎಂತ ಮ್ಯಾಚ್ ಗುರು. ಬಡದ್ರು CSKಗೆ GT ಅವರಂತೂ ಹೇಗೆ ಹೊಡೆದ್ರು ಗುರು. ಎಲ್ಲಿತ್ತು ಗುರು ಈ ಪರ್ಫಾರ್ಮೆನ್ಸ್ GT ಅವ್ರ ಹತ್ರ? ಮೊದಲಿಂದ ಬಂದಿದ್ರೆ ನಮ್ಮ RCB ಟೀಮ್ ತರನೇ ಇವ್ರದ್ದು ಕೂಡ ಕತೆ. ಬೇರೆಯವ್ರನ್ನ ನಂಬ್ಕೊಂಡು ಕಾಯ್ಬೇಕಾಗಿದೆ, ಬಟ್ ನಮ್ಮ RCB ಟೀಮ್ ಮಾತ್ರ ನೆನ್ನೆ ಇವ್ರನ್ನೇ ನಂಬ್ಕೊಂಡು ಕಾಯ್ತಾ ಇತ್ತು ಗುರು. ಬಟ್ ಆ ಹೋಪ್ನ ಯಾವತ್ತೂ ಕೂಡ ಕಳ್ಕೊಳ್ಳಿಲ್ಲ. GT ನಮ್ಮ ಪರವಾಗಿ ಇದ್ದಾರೆ ಅಂತ ತೋರಿಸ್ಕೊಟ್ಟಿದ್ದಾರೆ ಗುರು. ಎಲ್ಲ ಒಂದ್ ಕಡೆ ಶುಭ್ಮನ್ ಗಿಲ್ ಹೋಸಲ ನಮ್ಮ ಪ್ಲೇ ಆಫ್ ಕನ್ಸನ್ನ ಭಗ್ನ ಮಾಡಿದ್ರು ಸೆಂಚುರಿ ಹೊಡೆಯೋದ್ರ ಮೂಲಕ. ಬಟ್ ಈ ಸರಿ ಆ ಪ್ಲೇ ಆಫ್ ಕನ್ಸನ್ನ ಜೀವಂತವಾಗಿ ಉಳಿಸ್ಕೊಟ್ಟಿದ್ದಾರೆ ಗುರು, CSK ವಿರುದ್ಧ ಸೆಂಚುರಿ ಹೊಡೆಯೋದ್ರ ಮೂಲಕ. ಸೊ 20 ಓವರ್ನಲ್ಲಿ 231 ರನ್, ಈ ಟಾರ್ಗೆಟ್ ನ ಸೆಟ್ ಮಾಡೋಕೆ ಆಗಿದ್ದು ಯಾರಿಂದ? ಯಾವ ಕಾರಣ? ಅಂತ ಜೊತೆ ಆಟ ಯಾರಿಂದ ಬಂತು? ಸೊ ಈ ದಾಖಲೆಯ ಜೊತೆ ಆಟವನ್ನ ಮಾಡಿದ್ದಾದ್ರು ಯಾರು? ಎಲ್ಲ ಕಮ್ಯುನಿಟಿ ಡೇಸ್ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ. ಎಲ್ಲ ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಕೊಡಿ ಗುರು. ಕೊಡೋದು ಮಾತ್ರ ಮರೆಯಕ್ಕೆ ಹೋಗ್ಲೇಬೇಡಿ. ಸೊ ಟಾಸ್ ನ ಸೋತಂತಹ GT ಒಂದು ಒಳ್ಳೆ ಕೆಲಸ ಮಾಡ್ಕೊತು, ಟಾಸ್ ನ ಸೋತ್ಬಿಟ್ಟು. ಬಟ್ CSK ಎಲ್ಲ ಒಂದ್ ಕಡೆ ಟಾಸ್ ನ ಸೋತಿದ್ ಬಿಟ್ರೆ ಬೇರೆ ಏನು ಕೂಡ ಅವ್ರ ಸೈಡಿಗೆ ಆಗ್ಲೇ ಇಲ್ಲ ಗುರು. ಸಾಯಿ ಸುದರ್ಶನ್ ಅವರು ಶುಭ್ಮನ್ ಗಿಲ್ ಬೇಜಾನ್ ಕ್ಯಾಚ್ಗಳನ್ನ ಕೊಟ್ರು ಗುರು. ಎಲ್ಲಾ ಕ್ಯಾಚ್ಗಳನ್ನು ಡ್ರಾಪ್ ಮಾಡಿಟ್ರು CSK ಫೀಲ್ಡರ್ಸ್. ಎಲ್ಲ ಒಂದ್ ಕಡೆ CSK ಫೀಲ್ಡರ್ಸ್ ಜಾಸ್ತಿ ಈ ತರ ಕೆಲಸ ಮಾಡೋದಿಲ್ಲ, ಬಟ್ ನಿನ್ನೆ ಮಾಡ್ಲೇಬೇಕಾಗಿ ಬಂತು. ಯಾಕೆಂದ್ರೆ ನಮ್ಮ RCB ಟೀಮ್ಗೆ ಅದು ಬೇಕಾಗಿತ್ತು, ಅದರಿಂದ ನಮ್ಗೆ ತುಂಬಾ ಉಪಯೋಗ ಇತ್ತು. ಸೊ ಎಲ್ಲ ಲಕ್ ನಮ್ಮ RCB ಕಡೆ ತಿರ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬಹುದು ಗುರು. ಸಾಯಿ ಸುದರ್ಶನ್ ಶುಭ್ಮನ್ ಗಿಲ್ 210 ರನ್ ಜೊತೆ ಆಟ ಆಡ್ತಾರೆ ಗುರು. ಈ ಸೀಸನ್ ನ ಹೈಯೆಸ್ಟ್ ರನ್ ಜೊತೆ ಆಟ ಅಂತ ಹೇಳಿದ್ರು ಕೂಡ ತಪ್ಪು ಆಗೋದಿಲ್ಲ. ಸೊ ಆರೆಂಜ್ಗೆ ಒಂದೊಳ್ಳೆ ಗುಡ್ ಪಾರ್ಟ್ನರ್ಶಿಪ್ ನ ಕಲೆ ಹಾಕಿದ್ದು ಸಾಯಿ ಸುದರ್ಶನ್ ಹಾಗೂ IPL ನ ಮೂರನೇದು ಅಂತ ಹೇಳಕ್ ಆಗೋದಿಲ್ಲ ಗುರು. ಯಾಕೆಂದ್ರೆ ಟಾಪ್ 2 ಅಲ್ಲಿ ನಮ್ಮ RCB ನೇ ಇದೆ, ಟಾಪ್ 3 ಅಲ್ಲಿ KL ರಾಹುಲ್ ಹಾಗೂ ಡಿಕಾಕ್ ಅವ್ರು ಇದ್ದಾರೆ, ಟಾಪ್ 4 ಅಂತ ಹೇಳ್ಬಹುದು. ಈ ಜೊತೆ ಆಟನ 210 ರನ್ ಜೊತೆ ಆಟ CSK ಟೀಮ್ ವಿರುದ್ಧ ಬಂದಿದ್ದು ಸಾಯಿ ಸುದರ್ಶನ್ ವರ್ಸಸ್ ಶುಭ್ಮನ್ ಗಿಲ್. 51 ಬಾಲ್ನಲ್ಲಿ 103 ರನ್ ಹೊಡಿತಾರೆ ಸಾಯಿ ಸುದರ್ಶನ್ ಅವರು. 5 4 7 6 201 ಸ್ಟ್ರೈಕ್ ರೇಟ್. ಬಟ್ ಶುಭ್ಮನ್ ಗಿಲ್ 55 ಬಾಲ್ನಲ್ಲಿ 104 ರನ್, 9 4 6 6. ಇದು 50 ಬಾಲ್ಗೆನೆ ಸೆಂಚುರಿ ಬಂದ್ಬಿಡುತ್ತೆ ಗುರು. ಬಟ್ ಎಲ್ಲೋ ಒಂದ್ ಕಡೆ ನನ್ಗೆ ಅನ್ಸಿದ್ ಏನ್ ಗೊತ್ತಾ, 15 ಓವರ್ ಆದ್ಮೇಲೆ ಲಾಸ್ಟ್ 5 ಓವರ್ಸ್ ರನ್ನೇ ಬರ್ಲಿಲ್ಲ ಗುರು. ಇವ್ರು ಸಾಕಷ್ಟು ಪರದಾಡ್ಬಿಟ್ರು ರನ್ನ ತಗೊಳ್ಳೋಕೆ. ಕೇವಲ ಲಾಸ್ಟ್ 5 ಓವರ್ಸ್ ಅಲ್ಲಿ 40 ರನ್ ತಗೊಂಡ್ರು ಗುರು. 40 ರನ್ ಅಂದ್ರೆ ಎಷ್ಟು? 190 ರನ್ ಇದ್ರು 15 ಓವರ್ಗೆನೆ. ಬಟ್ ಲಾಸ್ಟ್ 5 ಓವರ್ಸ್ ಕೇವಲ 230. ನನ್ನ ಪ್ರಕಾರ ಈ ಟೋಟಲ್ ನ ಇವ್ರು ಚೇಸ್ ಹೊಡಿತಿದ್ದು ನೋಡಿದ್ರೆ ಆಲ್ಮೋಸ್ಟ್ ಒಂದು 260 270 ಕೊಡ್ತಾರೆ ಅಂತ ಅನ್ಕೊಂಡಿದ್ರು. ಬಟ್ ಲಾಸ್ಟ್ 5 ಓವರ್ಸ್ ಎಲ್ಲೋ ಒಂದ್ ಕಡೆ CSK ಬೌಲರ್ಸ್ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ್ರು. ಮತ್ತೆ ಡೇವಿಡ್ ಮಿಲ್ಲರ್ ಮತ್ತೆ ಶಾರುಖ್ ಖಾನ್ ಅಷ್ಟೇನ್ ಚೆನ್ನಾಗಿ ಇಂಪ್ರೆಸ್ ಮಾಡ್ಲಿಲ್ಲ ಗುರು ಹೋದ್ ಮ್ಯಾಚ್. ಸೊ ಏನೋ ಒಂದ್ ಕಡೆ ಕಂಪ್ಲೀಟ್ಲಿ ಆಫ್ ಆಗ್ಬಿಟ್ಟಿದ್ದಾರೆ. ಡೇವಿಡ್ ಮಿಲ್ಲರ್ ಅವ್ರ ಬದಲು ರಶೀದ್ ಖಾನ್ ಕಳ್ಸಿದ್ರೇನೆ ಚೆನ್ನಾಗಿ ಆಡ್ತಿದ್ರು ಅಂತ ನನ್ಗೆ ಅನ್ನಿಸ್ತು ಗುರು. ಇನ್ನು ಸಾಯಿ ಸುದರ್ಶನ್ ಶುಭ್ಮನ್ ಗಿಲ್ ಜೊತೆ ಆಟ ಆದ್ಮೇಲೆ ಸೊ ಇವ್ರು ಕಳ್ಕೊಂಡಿದ್ದೇನೆ 3 ವಿಕೆಟ್. ಅದು ಕೂಡ ಕೊನೆಯಲ್ಲಿ ಒಂದು ರನ್ಔಟ್ ಆಯ್ತು ಅಷ್ಟೇನೆ ಗುರು. ಅದನ್ನ ಬಿಟ್ರೆ ಇನ್ನ 2 ವಿಕೆಟ್ 210 ರನ್ ಜೊತೆ ಆಟ ಆಗೋವರೆಗೂ ಕೂಡ ಒಂದೇ ಒಂದು ಕ್ಯಾಚ್ ಕೂಡ ಹಿಡಿದಿಲ್ಲ ಇವರು. ಅದಾದ್ಮೇಲೆ ಕ್ಯಾಚ್ ಬಂತು, ಬಟ್ ವಿಕೆಟ್ ಒಂದು ತೆಗಿಲಿಲ್ಲ ಗುರು. ಎಲ್ಲ ಕೂಡ ಕ್ಯಾಚ್ ಮೂಲಕನೇ ಬಂದಿದ್ದು. 2 ವಿಕೆಟ್ 1 ರನ್ಔಟ್ ಮೂಲಕ. ಎಲ್ಲ ಒಂದ್ ಕಡೆ CSK ಬೌಲರ್ಸ್ ಕಂಪ್ಲೀಟ್ಲಿ ಕಳೆದೋಗ್ಬಿಟ್ರು ಅಂತ ನನಗೆ ಅನಿಸ್ತು ಗುರು. ಅದರಲ್ಲಾಗಿ ಶಾರ್ದುಲ್ ಠಾಕೂರ್ ಅದ್ಭುತವಾಗಿ ಬೌಲಿಂಗ್ ಪ್ರದರ್ಶನ ಕೊಟ್ಟರು ಗುರು. 4 ಓವರ್ 25 ರನ್ ತಗೊಂಡ್ರೆ. ಇನ್ನು ತುಷಾರ್ ದೇಶಪಾಂಡೆ 4 ಓವರ್ 33. ಇವರು ಕೊನೆ 2 ಓವರ್ ಕಮ್ ಬ್ಯಾಕ್ ಮಾಡಿದ್ರು, ಬಟ್ ಮೊದಲನೇ 2 ಓವರ್ ನಾಯಿ ಓಡಿಸ್ಕೊಂಡಿದ್ರು. ಇವರು ಕೂಡ 2 ವಿಕೆಟ್ ನ ಎತ್ಕೊಳ್ತಾರೆ ಗುರು. ಸ್ಯಾಂಟ್ನರ್ 2 ಓವರ್ಗೆ 31 ರನ್. ಇನ್ನ ಸಿಂಗಣ್ಣ 4 ಓವರ್ 60 ರನ್ ಅವರು ಕೊಟ್ಟಿರೋದು ಕನ್ಸಿಡರ್ ಮಾಡಿದ್ರು. ಓವರ್ಗೆ 15 ರನ್ ಪ್ರಕಾರ. ರವೀಂದ್ರ ಜಡೇಜಾ 2 ಓವರ್ಗೆ 29. ಡ್ಯಾನಿಯಲ್ ಮಿಚೆಲ್ 4 ಓವರ್ಗೆ 52. ಎಲ್ಲ ಹೋಗ್ಬಿಟ್ರು ಗುರು. ಇವ್ರು ಬೌಲಿಂಗ್ ಅಟ್ಯಾಕ್ ಇಲ್ಲ ಗುರು CSK. ಸೊ ಪತಿರಾಣನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಇವ್ರದ್ದು ಬ್ಯಾಟಿಂಗ್ ವಿಭಾಗಕ್ಕೆ ಬಂತು ಅಂತ ಆದ್ರೆ ಓಪನರ್ಸ್ ಇಬ್ರು ಕೂಡ ಕಂಪ್ಲೀಟ್ಲಿ ಆಫ್. ಮತ್ತೆ ಅಜಿಂಕ್ಯ ರಹಾನೆ, ರವೀಂದ್ರ ಜಡೇಜಾ ಅಲ್ಲ ಗುರು, ಇವರು ರಚಿನ್ ರವೀಂದ್ರ. ಎಲ್ಲೋ ಒಂದ್ ಕಡೆ ರನ್ಔಟ್ ಆಗ್ಲಿಲ್ಲ ಅಂದಿದ್ರೆ ಒಂದು ಚಾನ್ಸ್ ಇತ್ತು. ರವೀಂದ್ರ ಅವ್ರನ್ನ ಸುಮ್ನೆ ರನ್ಔಟ್ ಮಾಡಿಸ್ಬಿಟ್ರು ರಹಾನೆ ಅಂತ ನನ್ಗೆ ಅನಿಸ್ತು ಗುರು. ಇನ್ನು ಗಾಯಕ್ ವಾಡ್ ಬರ್ತಿದಂಗೆನೆ ಡಕ್ಕಿಗೆ ಔಟು. ಮತ್ತೆ ಡ್ಯಾನಿಯಲ್ ಮಿಚೆಲ್ 34 ಬಾಲ್ಗೆ 64 ರನ್ ನೋಡಿದ್ ಒಂದು ಒಳ್ಳೆ ಕ್ಯಾಮಿಯೋನ ಆಡಿದ್ರು. ಬಟ್ ಮೋಹಿನ್ ಆಲಿ ಇಲ್ಲಿ ಅಪ್ರಿಶಿಯೇಟ್ ಮಾಡ್ಲೇಬೇಕು ಗುರು. ಈ ವ್ಯಕ್ತಿನ 36 ಬಾಲ್ಗೆ 56 ರನ್, 4 4 6 ಒಂಥರ
CSK ಮಾನ ಮರ್ಯಾದೆ ಉಳಿಸಿದ್ದು ಮಿಡಲ್ ಆರ್ಡರ್ಸ್ ನಲ್ಲಿ ಡ್ಯಾರಿಯಲ್ ಮಿಚೆಲ್ ಮತ್ತೆ ಮೋಯಿನ್ ಆಲಿ ಅಂತ ಹೇಳ್ಬೋದು. ಶಿವಮ್ ದುಬೆ ಎಲ್ಲೋ ಒಂದ್ ಕಡೆ 13 ಬಾಲ್ಗೆ 21 ರನ್, ಇವರಿಂದ ಇನ್ನೂ ಕೂಡ ಎಕ್ಸ್ಟ್ರಾ ಪರ್ಫಾರ್ಮೆನ್ಸ್ ಬೇಕಿತ್ತು ಇಂತ ಬಿಗ್ ಮ್ಯಾಚ್ ಅಲ್ಲಿ. ಎಲ್ಲೋ ಒಂದ್ ಕಡೆ ಕಳೆದೋಗ್ಬಿಟ್ರು ಗುರು ಶಿವಮ್ ದುಬೆ. ಇನ್ನ ಧೋನಿ ಅವರು ಬಂದ್ಬಿಟ್ಟು ನಾಟ್ ಔಟ್ ಆಗಿ ಉಳ್ಕೊಳ್ತಾರೆ ಗುರು. 11 ಬಾಲ್ಗೆ 26 ರನ್, 1 4 3 6. ಇವರು ಬ್ಯಾಟಿಂಗ್ ಅಂತೂ ಸಖತ್ತಾಗಿ ಆಡ್ತಿದ್ದಾರೆ ಗುರು. ಬಟ್ ಸ್ವಲ್ಪ ಬೇಗ ಬಂದು ಪ್ರಮೋಟಿಂಗ್ ಆಡಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಬಟ್ ಅಂತ ಪ್ರಮೋಟಿಂಗ್ ಸಿಚುವೇಶನ್ ಸಿಗ್ಲಿಲ್ಲ, ಯಾಕಂದ್ರೆ ಟಾಪ್ ಆರ್ಡರ್ಸ್ ಎಲ್ಲ ಚೆನ್ನಾಗೇನೆ ಆಡ್ತಾ ಇದ್ರು. ಬಟ್ ಆದ್ರೂ ಕೂಡ ಈ ಚೇಸ್ ನ ಮಾಡೋಕ್ ಆಗೋದಿಲ್ಲ ಇವ್ರ ಕೈಲಿ. ಕೇವಲ 196 ರನ್ ಗಳಿಸ್ತಾರೆ, 8 ವಿಕೆಟ್ ನ ಕಳ್ಕೊಂಡು 20 ಓವರ್ ನಲ್ಲಿ. ಇವ್ರಿಗೆ ಬೇಕಾಗಿದೆ 231 ರನ್ 20 ಓವರ್ ನಲ್ಲಿ. ಸೊ ಉಮೇಶ್ ಯಾದವ್ ಆ ಕಡೆಯಿಂದ 1 ವಿಕೆಟ್ ತಗೊಂಡ್ರೆ 3 ಓವರ್ಗೆ 20 ರನ್ ಕೊಟ್ಬಿಟ್ಟು, ವರೇರಾ ಅವರು 3 ಓವರ್ಗೆ 28 ರನ್ ಕೊಟ್ಟು 1 ವಿಕೆಟ್ ತಗೊಂಡ್ರೆ, ಇನ್ನು ತ್ಯಾಗಿ ಅವರು 4 ಓವರ್ಗೆ 51 ರನ್ ಕನ್ಸಿಡರ್ ಮಾಡಿದ್ದಾರೆ ಗುರು. ಯಾಕೆ ಅಂತ ಗೊತ್ತಾಗ್ತಿಲ್ಲ. ರಶೀದ್ ಖಾನ್ 2 ವಿಕೆಟ್ ನ ತಗೊಳ್ರೆ, ಮೋಹಿತ್ ಶರ್ಮಾ ದ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಗುರು ಇವ್ರನ್ನ. ಯಾಕಂದ್ರೆ ಇಂಡಿಯನ್ ಟೀಮ್ಗೆ ನೆಟ್ ಬೌಲಿಂಗ್ ಆಗಿ ಬಂದ್ಬಿಟ್ಟು ಅದಾದ್ಮೇಲೆ ಪ್ರಮೋಟೆಡ್ ಆಗಿ ಬೌಲರ್ ಆಗಿ ಸೆಲೆಕ್ಷನ್ ಆಗಿದ್ದು ಈ ವ್ಯಕ್ತಿ 4 ಓವರ್ಗೆ 31 ರನ್ ಕೊಟ್ಬಿಟ್ಟು 3 ವಿಕೆಟ್ ನ ಎತ್ಕಾಕೊಂಡ್ಬಿಟ್ಟಿದ್ದಾರೆ ಗುರು. ಸೊ ನಿಮ್ಗೆ ಅನಿಸುತ್ತೆ ಈ GT ಬೌಲಿಂಗ್ ಅಟ್ಯಾಕ್ ವರ್ಸಸ್ CSK ಬೌಲಿಂಗ್ ಅಟ್ಯಾಕ್ ಬಗ್ಗೆ ನಿಮ್ಗೆ ಯಾವ್ದು ಬೆಸ್ಟ್ ಅನಿಸ್ತು? ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.